ದೇವರಿಗೆ ಮಹಿಮೆಯುಂಟಾಗಲಿ. ಇಂದು ನಾವು ಆಲಿಸ್ಲಿಕ್ಕಿರ್ತಕ್ಕಂಥ ಸಂದೇಶ ಸಾಕು ಎಂಬುದರ ಕುರಿತಾಗಿ. ಸಾಕು ಎಂಬ ಪದವನ್ನು ನಾವು ಎಲ್ಲೆಲ್ಲಿ ಕೇಳಿಸ್ಕೊಳ್ತೇವೆ? ಊಟ ಮಾಡುವಂಥ ಸಮಯದಲ್ಲಿ ನಮ್ಮ ಹೊಟ್ಟೆ ತುಂಬಿದ ಮೇಲೆ ಸಾಕು ಅಂತ ಹೇಳ್ತೇವೆ. ಹಾಗೆ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಮಕ್ಕಳು ತುಂಬ ಮಾತಾಡುವಾಗ, ಗಲಾಟೆ ಮಾಡ್ತಾ ಇರುವಾಗ ಸಾಕು ನಿಲ್ಲಿಸಿ ಅನ್ನೋದನ್ನ ನಾವು ಕೇಳಿಸ್ಕೊತೇವೆ. ಹೀಗೆ ಎಲ್ಲಿ ನಾವು ಈ ಪದ ಕೇಳಿಸ್ಕೊಂತೇವೆ ಸಾಕು ಎಂಬುದಾಗಿ ನೋಡಿದೀವಿ, ಯಾವಾಗ ಕೇಳಿಸ್ಕೊಂತೇವೆ ಈ ಪದ ಎಂಬುದಾಗಿ ನಾವು ನೋಡುವಾಗ ಎಲ್ಲ ಮುಗಿಸಿದ ಮೇಲೆ. ಮಾತಾಡಿ ಎಲ್ಲ ಮುಗಿಸಿದ್ದೀರಾ, ನಿಲ್ಲಿಸಿ, ನಾನು ಕ್ಲಾಸ್ ತಗೋಬೇಕಂತ ಹೇಳಿ ಕ್ಲಾಸಲ್ಲಿ ಹೇಳ್ತಾರೆ. ಊಟ ಎಲ್ಲ ಮುಗ್ದಿದೆ, ಹೊಟ್ಟೆ ತುಂಬಿದೆ, ಸಾಕು ಅಂತ ಹೇಳ್ತೇವೆ. ಹೀಗೆ ಇನ್ನೂ ಹೆಚ್ಚಾದರೆ ಅಪಾಯ ಆಗುತ್ತೆ ಅನ್ನೋ ಸಮಯದಲ್ಲಿ ಸಾಕು ಅಂತ ಹೇಳ್ತೇವೆ. ಇನ್ನು ಸಹಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋ ಸಮಯದಲ್ಲಿ ಸಾಕು ಎಂಬತಕ್ಕಂಥದ್ದನ್ನ ನಾವು ಕೇಳಿಸ್ಕೊಂತೇವೆ. ಯಾಕೆ ಸಾಕು ಎಂಬ ಪದವನ್ನು ನಾವು ಕೇಳಿಸ್ಕೊಂತೇವೆ ಎಂಬುದರ ಕುರಿತಾಗಿ ನಾವು ನೋಡುವಾಗ ದೇವ್ರ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ಕೇಳಿಸದೆ. 1 ಪೇತ್ರನ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನದಲ್ಲಿ ಈ ರೀತಿ ಹೇಳ್ತಾ ಇದೆ, ನೀವು ಬಂಡತನ, ದುರಾಸೆ, ಕುಡುಕತನ, ಜುಂಜೌತನ, ಮದ್ಯಪಾನಗೋಷ್ಠಿ, ಅಸಹ್ಯವಾದ ವಿಗ್ರಹಾರಾಧನೆ ಈ ಮೊದಲಾದವುಗಳನ್ನ ನಡೆಸುವುದರಲ್ಲಿಯೂ ಅನ್ಯ ಜನರಿಗೆ ಇಷ್ಟವಾದ ದುಷ್ಕೃತ್ಯಗಳನ್ನ ಮಾಡುವುದರಲ್ಲಿಯೂ ಕಳೆದು ಹೋದ ಕಾಲವೇ ಸಾಕು. ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಸಾಕು ನಿಲ್ಲಿಸಿ ನೀವು ಎಂಬುದಾಗಿ. ಯಾರಿಗೆ? ದೇವ ಜನರಿಗೆ, ದೇವರನ್ನ ಪ್ರೀತಿಸ್ತಕ್ಕಂಥವ್ರಿಗೆ, ದೇವರ ಮಾರ್ಗದಲ್ಲಿರ್ತಕ್ಕಂಥವ್ರಿಗೆ. ಕರ್ತನ ಮಾತು ಏನಂತಂದ್ರೆ ಸಾಕು ನಿಲ್ಲಿಸಿ. ಯಾವ್ದು ಸಾಕು ಎಂಬುದಾಗಿ ಹೇಳ್ತಾ ಇದೆ ಇಲ್ಲಿ ವಚನ ಹೇಳ್ತಕ್ಕಂಥದ್ದು? ನಿಮ್ಮ ಬಂಡತನ ಸಾಕು. ಮೊದಲನೇದಾಗಿ ಇಲ್ಲಿ ಹೇಳ್ತಾ ಇದೆ ಬಂಡತನ ಸಾಕು. ಅಂದ್ರೆ ಬಂಡರಾಗಿ ಜೀವಿಸಿದ್ದು ಸಾಕು. ಅದನ್ನ ನಾವು ನಿಲ್ಲಿಸ್ಬೇಕಾಗಿದೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾಕಂತಂದ್ರೆ ಬಂಡತನ ನಮ್ಮನ್ನ ಅದು ಬಡಿದುಕೊಂಡು ಹೋಗ್ತಕ್ಕಂಥದ್ದು, ನಾಶಕ್ಕೆ ಕೊಂಡು ಹೋಗ್ತಕ್ಕಂಥದ್ದಾಗಿರೋದ್ರಿಂದ ಬಂಡತನದಿಂದ ನಾವು ಜೀವಿಸಿದ್ ಸಾಕು. ಇಲ್ಲಿವರೆಗೆ ನೀನು ಬಂಡನಾಗಿ ಜೀವಿಸಿದ್ಯಾ, ಸಾಕು ನಿಲ್ಸು. ಇನ್ನು ಮುಂದೆ ನೀನು ಏನ್ ಮಾಡು, ಇದರಿಂದ ಹೊರಗೆ ಬಂದು ಜೀವಿಸು ಎಂಬುದಾಗಿ ಕರ್ತನ ಮಾತು ಪ್ರೇರೆ. ಎರಡನೇದಾಗಿ ಇಲ್ಲಿ ಓದಿದ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ದುರಾಸೆ ಸಾಕು ಎಂಬುದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಇವತ್ತು ಮನುಷ್ಯ ತುಂಬಾ ದುರಾಸೆ ಉಳ್ಳವನಾಗಿ ಜೀವಿಸ್ತಾ ಇದ್ದಾನೆ. ಆತನಿಗೆ ತುಂಬಾ ವಿಷಯಗಳಲ್ಲಿ ಆತನು ದುರಾಸೆ, ತೃಪ್ತಿ ಅಂತಕ್ಕಂಥದ್ದು ಮನುಷ್ಯನಿಗಿಲ್ಲ. ಅತಿಯಾಗಿರ್ತಕ್ಕಂಥ ಆಸೆಗಿಂತಲೂ ನೆಕ್ಸ್ಟ್ ಲೆವೆಲೇ ದುರಾಸೆ. ಅದರಿಂದ ದುರಾಸೆ ಸಾಕು ಎಂಬುದಾಗಿ ದೇವ್ರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಇಷ್ಟು ದಿನ ಆಸೆ ಪಟ್ಟಿದ್ದು ಸಾಕು, ನೀನು ದುರಾಸೆಯಿಂದ ಬದುಕಿದ್ ಸಾಕು, ದುರಾಸೆಯಿಂದ ಹೊರಗೆ ಬಾ, ನೀನು ದುರಾಸೆ ಪಟ್ಟಿದ್ದು ಸಾಕು ಎಂಬುದಾಗಿ ದೇವರ ವಾಕ್ಯ ನಮಗೆ ಬಯಸ್ತಕ್ಕಂಥದ್ದಾಗಿ. ಯಾವುದಕ್ಕೆಲ್ಲ ಇವತ್ತು ಮನುಷ್ಯ ದುರಾಸೆ ಇದೆ? ದೇಹದ ಬಯಕೆಗಳನ್ನ ಈಡೇರಿಸತಕ್ಕಂಥ ದುರಾಸೆ, ಹಣದ ದುರಾಸೆ, ಹಣ ಸಂಪಾದಿಸುವ ವಿಷಯದಲ್ಲಿ ದುರಾಸೆ, ಲೋಕದ ಸಂಗತಿಗಳಿಗಾಗಿ ಆತನು ದುರಾಸೆ ಉಳ್ಳವನಾಗಿದ್ದಾನೆ. ಹೊಲ, ಮನೆ, ಆಸ್ತಿ, ಹೀಗೆ ಇವೆಲ್ಲವುಗಳಿಗೆ ದುರಾಸೆಯಿಂದ ಮನುಷ್ಯ ಜೀವಿಸ್ತಾ ಇದ್ದಾನೆ. ಅದರಿಂದಲೇ ಇವತ್ತು ದೇಶ ರಾಜ್ಯಗಳಲ್ಲಿ ಭ್ರಷ್ಟತನ, ಕೆಟ್ಟತನ ತುಂಬಿರ್ತಕ್ಕಂಥ ಕಾರಣ ಏನಪ್ಪಾ ಅಂತಂದ್ರೆ ಮನುಷ್ಯನಿಗೆ ದುರಾಸೆ. ಅವನಿಗೆ ಎಷ್ಟು ಸಂಪತ್ತಿದ್ರು ಸಾಲದು, ಎಷ್ಟು ಹಣ ಇದ್ರು ಸಾಲದು, ಎಷ್ಟು ಹೆಂಡ್ರಿದ್ರು ಸಾಲದು, ಎಷ್ಟು ಗಂಡ್ರಿದ್ರು ಸಾಲದು ಅಂತ ಕೆಟ್ಟ ದಿನಗಳಲ್ಲಿ ನಾವಿದ್ದೇವೆ ಪ್ರೇಯರೆ. ಈ ರೀತಿಯಾಗಿ ಕೆಟ್ಟತನದಿಂದ ತುಂಬತಕ್ಕಂಥ ಜೀವಿತ ದುರಾಸೆಯಿಂದ ಇರ್ತಕ್ಕಂಥದ್ದು. ಅದರಿಂದ ದುರಾಸೆ ಪಟ್ಟಿದ್ ಸಾಕು, ನಿಲ್ಸು, ಇರೋದ್ರಲ್ಲಿ ತೃಪ್ತನಾಗು ಎಂಬುದಾಗಿ ದೇವರ ವಾಕ್ಯ ನಮಗೆ ಎಚ್ಚರಿಸ್ತಕ್ಕಂಥದ್ದಾಗಿದೆ. ಅದರಿಂದ ದುರಾಸೆ ಸಾಕು. ದೇವ ಜನರಿಗೆ ಇಷ್ಟು ದಿನ ಮಾಡಿದ್ ಸಾಕು ದುರಾಸೆ, ನೀನು ಇವತ್ತಿನಿಂದ ದುರಾಸೆನ ಬಿಡು ಎಂಬುದಾಗಿ ದೇವ್ರ ವಾಕ್ಯ ನಮಗೆ ಇಲ್ಲಿ ಎಚ್ಚರಿಸ್ತಕ್ಕಂಥದ್ದಾಗಿದೆ. ಮುಂದುವರ್ಷ 3ನೇದಾಗಿ ಇಲ್ಲಿ ವಚನದಲ್ಲಿ ನೋಡ್ತಾ ಇದ್ದೇವೆ ಕುಡುಕತನ ಸಾಕು ಎಂಬುದಾಗಿ. ಕುಡುಕತನ ನಿಲ್ಲಿಸ್ರಿ ಎಂಬುದಾಗಿ. ಯಾಕಂತಂದ್ರೆ ಕುಡುಕತನ ನಾವು ನಿಲ್ಲಿಸದೆ ಹೋದ್ರೆ, ಕುಡಿಯೋದನ್ನ ಬಿಡದೆ ಹೋದ್ರೆ, ಸಾಕು ಅಂತ ಹೇಳಿ ನಾವು ಅದಕ್ಕೆ ಫುಲ್ ಸ್ಟಾಪ್ ಇಡದೆ ಹೋದ್ರೆ ಅದು ನಮ್ಮ ಕಿಡ್ನಿ ತೆಗೆದುಕೊಳ್ಳುತ್ತೆ, ನಮ್ಮ ಲಿವರ್ನ ತೆಗೆದುಕೊಳ್ಳುತ್ತೆ, ನಮ್ಮ ಕರುಳುಗಳು ಚೂಚಾಕ್ತಕ್ಕಂಥದ್ದಾಗಿದೆ. ಹೀಗೆ ನಮ್ಮ ಶರೀರ ಎಲ್ಲ
ರೋಗಕ್ಕೆ ತುತ್ತಾಗ್ತಕ್ಕಂಥದ್ದು, ಅನೇಕ ಸಾವು ಉಂಟಾಗ್ತಕ್ಕಂಥದ್ದು ಇದು ತಂದೊಡ್ತಕ್ಕಂಥದ್ದಾಗಿದೆ. ಅದರಿಂದ ಕುಡುಕತನದಿಂದ ಇವತ್ತು ತುಂಬ ಚಿಕ್ಕ ಚಿಕ್ಕ ವಯಸ್ಸಿನ ಯೌವನಸ್ಥ ಮಕ್ಕಳು ಪ್ರಾಣ ಬಿಡೋದನ್ನು ನಾವು ನೋಡ್ತಾ ಇದ್ದೇವೆ ಪ್ರೇಯರೇ. ಅದರಿಂದ ಕುಡುಕತನ ಇದು ಏನು ಮಾಡ್ತದೆ, ನಮ್ಮ ಶರೀರವನ್ನು ಹಾಳು ಮಾಡ್ತಕ್ಕಂಥದ್ದು, ಹಾನಿ ಮಾಡ್ತಕ್ಕಂಥದ್ದಾಗಿದೆ. ಮಾತ್ರವಲ್ಲ, ಈ ಕುಡುಕತನ ನಮ್ಮನ್ನು ಏನು ಮಾಡ್ತದೆ ಅಂತಂದರೆ ನಿತ್ಯ ನಾಶನಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥದ್ದಾಗಿದೆ. ಯಾಕೆಂದರೆ ಪ್ರಕಟಣೆಯಲ್ಲಿ ನಾವು ಈ ರೀತಿಯ ನೋಡ್ತೇವೆ, ಎಲ್ಲ ಕುಡುಕರು ಏನು ಮಾಡ್ತಾರಂತೆ, ನಿತ್ಯ ನಾಶನ, ಎರಡನೇ ಮರಣಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದಾಗಿದೆ ಎಂದಾಗ. ಅದರಿಂದ ಕುಡುಕರು ದೇವ್ರ ರಾಜ್ಯ ಸೇರೋದಿಲ್ಲ. ಅದರಿಂದ ಸಾಕು, ಇಷ್ಟು ದಿನ ಕುಡಿದಿದ್ ನೀನು, ಇನ್ನು ಮುಂದೆನಾದರೂ ನೀನು ಜೀವನ ಪರಿವರ್ತನೆ ಆಗಲಿ, ಬದಲಾಗಲಿ ಎಂಬತಕ್ಕಂಥದ್ದು ದೇವರ ಮಾತು. ಮುಂದರ್ಷ 4ನೇದಾಗಿ ಇಲ್ಲಿ ನೋಡ್ತಾ ಇದ್ದೇವೆ, ಯಾವುದು ಸಾಕು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ ಎಂದು ನೋಡುವಾಗ, ದುಂದೌತನ ಸಾಕು, ನಿಲ್ಲಿಸಿ ಎಂಬುದಾಗಿ ದೇವ್ರ ವಾಕ್ಯ ನಮಗೆ ಎಚ್ಚರಿಸ್ತಕ್ಕಂಥದ್ದಾಗಿದೆ. ಇವತ್ತು ದುಂದೌತನವನ್ನು ನಾವು ನೋಡ್ತಾ ಇದ್ದೇವೆ. ಯಾಕಂತಂದ್ರೆ ಮನುಷ್ಯ ಏನ್ ಮಾಡ್ತಾನಂತಂದ್ರೆ ಅಗತ್ಯಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡ್ತಕ್ಕಂಥದ್ದು. ಅದಕ್ಕಾಗಿ ಅನೇಕ ಬ್ಯಾಂಕುಗಳು ಸಹ ಏನು ಮಾಡ್ತದೆ, ಕ್ರೆಡಿಟ್ ಕಾರ್ಡ್ಗಳನ್ನು ಕೊಡ್ತಾ ಇದೆ. ಯಾಕೆ, ಇವರ ಸಂಬಳಕ್ಕಿಂತಲೂ ಹೆಚ್ಚಾಗಿ ಇವರು ಖರ್ಚು ಮಾಡಬೇಕು, ಈಸಿ ಮಾಡಬೇಕು, ಇವರಿಗೆ ಬೈ ಸೆಲ್ ಮಾಡಲಿಕ್ಕೆ ಈಸಿ ಮಾಡಬೇಕು. ಆ ರೀತಿಯಾಗಿ ಅವ್ರು ಮಾಡೋದ್ರ ಮೂಲಕ ಸಾಲದ ಸುಳಿಯಲ್ಲಿ ಜನರನ್ನ ಸಿಕ್ಕಿಸುವಂಥ ಪ್ರಯತ್ನ ನಡೀತಾ ಇದೆ. ಅದರಿಂದ ಇವತ್ತು ನಾವು ಎಚ್ಚರವಾಗಿರಬೇಕಾಗಿದೆ. ದುಂದೌತನವನ್ನು ನಾವು ಮಾಡಬಾರ್ದು. ಹಾಗಾದ್ರೆ ದುಂದೌತನ ಅಂದ್ರೆ ಏನು? ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡ್ತಕ್ಕಂಥದ್ದು ದುಂದೌತನ. ನಿನ್ನ ಸೇವಿಂಗ್ಸ್ ಅಕೌಂಟಲ್ಲಿ ಹಣ ಇಲ್ಲದೇನೆ ನೀನು ಕ್ರೆಡಿಟ್ ಕಾರ್ಡನ್ನು ಉಪಯೋಗಿಸ್ತಕ್ಕಂಥದ್ದು ದುಂದೌತನ. ಒಂದು ವೇಳೆ ನೀನು ಕ್ರೆಡಿಟ್ ಕಾರ್ಡಲ್ಲಿ ನೀನು ಸ್ವೈಪ್ ಮಾಡ್ತಾ ಹೋದರೆ, ನಾಳೆ ನಿನಗೆ ಬಿಲ್ ಡೇಟ್ ಬಂದಂಥ ಸಮಯದಲ್ಲಿ ನಿನ್ನ ಅಕೌಂಟಲ್ಲಿ ಅದಕ್ಕೆ ಪೇ ಮಾಡ್ಲಿಕ್ಕೆ ದುಡ್ಡಿಲ್ಲ ಅಂತಂದ್ರೆ ನೀನು ಸಾಲದ ಸುಳಿಯಲ್ಲಿ ಸಿಕ್ಕೊಳ್ತೀಯ, ಅನೇಕ ರೀತಿಯಲ್ಲಿ ಕಷ್ಟವನ್ನು ಅನುಭವಿಸ್ಬೇಕಾಗ್ತದೆ. ಅದರಿಂದ ದುಂದೌತನ ಯಾಕೆ ನಮಗೆ? ನಾವು ದುಂದೌತನ ಅಂತಂದರೆ ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡೋದು, ಸಂಪಾದನೆಗಿಂತ ಹೆಚ್ಚು ಖರ್ಚು ಮಾಡೋದು, ಅವಶ್ಯವಿಲ್ಲದಂಥ ವಿಷಯಗಳಿಗಾಗಿ, ಅಗತ್ಯವಿಲ್ಲದಂಥ ವಿಷಯಗಳಿಗಾಗಿ, ಆಡಂಬರಕ್ಕಾಗಿ, ಆಚಾರಕ್ಕಾಗಿ, ಅರ್ಥವಿಲ್ಲದ ಕಾರ್ಯಗಳಿಗಾಗಿ, ಲಾಭವಿಲ್ಲದ ಕಾರ್ಯಗಳಿಗಾಗಿ ಆಹಾರವನ್ನ, ಹಣವನ್ನ ವ್ಯರ್ಥ ಮಾಡ್ತಕ್ಕಂಥದ್ದು ದುಂದೌತನವಾಗಿದೆ ಪ್ರೇಯರೇ. ಇವತ್ತು ಮನುಷ್ಯ ಏನ್ ಮಾಡ್ತಾ ಇದ್ದಾನೆ, ತನ್ನ ಸಂಪಾದನೆಗಿಂತ ಹೆಚ್ಚಾಗಿ ಆತನು ಖರ್ಚು ಮಾಡತಕ್ಕಂಥ ಒಂದು ಹವ್ಯಾಸವನ್ನು ಆತನು ಚಿಕ್ಕ ವಯಸ್ಸಿಂದಲೇ ಬೆಳೆಸ್ಕೊಳ್ತಾ ಇದ್ದಾರೆ. ಅದರಿಂದ ದೇವ್ರ ವಾಕ್ಯ ಹೇಳ್ತದೆ, ದುಂದೌತನ ಮಾಡಬೇಡ್ರಿ, ನಿಲ್ಲಿಸ್ರಿ, ಸಾಕು ದುಂದೌತನ ಇಷ್ಟು ದಿನ ಮಾಡಿದ್ದು ಎಂಬುದಾಗ. ಅದರಿಂದ ಇಷ್ಟು ದಿನ ನೀನು ದುಂದೌತನ ಮಾಡಿದ ಇದ್ರೆ ಇವತ್ತಿಗೆ ನಿಲ್ಲಿಸ್ಬೇಕು. ನಿನ್ನ ಸಂಪಾದನೆಯಲ್ಲಿ 50% ಏನು ಮಾಡಬೇಕಾಗಿದೆ, ನೀನು ಸೇವಿಂಗ್ಸ್ ಮಾಡಬೇಕು. ಇನ್ನು 50% ನೀನು ಉಪಯೋಗಿಸ್ಬೇಕು. ಅವಾಗ ಮಾತ್ರನೇ ನೀನು ಮುಪ್ಪಿನ ಕಾಲದಲ್ಲಿ ಯಾರಿಗೂ ಆಶ್ರಯಿಸಿಕೊಳ್ಳದೆ ಇರೋಕ್ಕೆ ಸಾಧ್ಯ. ಅದರಿಂದ ದುಂದೌತನ ನಮ್ಮನ್ನು ಅದು ಬಡತನಕ್ಕೆ ನಡೆಸ್ತಕ್ಕಂಥದ್ದು, ದುಂದೌತನ ನಮ್ಮನ್ನು ಕೊರತೆಗೆ ನಡೆಸ್ತಕ್ಕಂಥದ್ದಾಗಿದೆ. ಅದರಿಂದ ದುಂದೌತನವನ್ನು ನಾವು ಮಾಡಬಾರ್ದು. ಅದನ್ನು ಸಾಕು, ನಿಲ್ಲಿಸಿ ಎಂಬುದಾಗಿ ದೇವ್ರ ವಾಕ್ಯ ನಮಗೆ ಎಚ್ಚರಿಸ್ತಕ್ಕಂಥದ್ದಾಗಿದೆ. ಇನ್ನು 5ನೇದಾಗಿ ನಾವು ನೋಡುವಾಗ, ಮದ್ಯಪಾನ ಗೋಷ್ಠಿ ಸಾಕು, ನಿಲ್ಲಿಸು ಎಂಬುದಾಗಿ ದೇವ್ರ ವಾಕ್ಯ ನಮಗೆ ಎಚ್ಚರಿಸ್ತಕ್ಕಂಥದ್ದಾಗಿದೆ. ಇವತ್ತು ನಾವು ನೋಡುವಾಗ, ಬೆಂಗಳೂರು ಪ್ರಾಂತ್ಯದಲ್ಲಿ ನೋಡುವಾಗ, ಪ್ರತಿಯೊಂದು ರೋಡುಗಳಲ್ಲಿ ಇವತ್ತು ನಾವು ಪಬ್ಗಳನ್ನು, ಬಾರ್ಗಳನ್ನು ನೋಡ್ತಾ ಇದ್ದೇವೆ. ಹುಡುಗಿಯರು ಕೈ ಹಿಡ್ಕೊಂಡು ಕುಡಿಲಿಕ್ಕೆ ಹೋಗ್ತಾ ಇದ್ದಾರೆ. ಏನೋ ಜ್ಯೂಸ್ ಕುಡಿಲಿಕ್ಕೆ, ಶುಗರ್ ಕ್ಯಾನ್ ಜ್ಯೂಸ್ ಕುಡಿಲಿಕ್ಕೆ, ಆಪಲ್ ಜ್ಯೂಸ್ ಕುಡಿಲಿಕ್ಕೆ ಹೋದಂಗೆ ಇವ್ರು ಬೇರ್ ಕುಡಿಲಿಕ್ಕೆ ಹೋಗ್ತಾರೆ, ಎಣ್ಣೆ ಹೊಡಿಲಿಕ್ಕೆ ಹೋಗ್ತಾರೆ. ಅದರಿಂದ ಅಂಥವ್ರಿಗೆ ಹೇಳ್ತಕ್ಕಂಥ ಮಾತು, ಮದ್ಯಪಾನ ಗೋಷ್ಠಿ ಸಾಕು. ಕುಡಿಯೋದನ್ನ ಏನ್ ಮಾಡ್ತಾರಂದ್ರೆ ಸೆಲೆಬ್ರೇಟ್ ಮಾಡಕ್ ಹೋಗ್ತಾರೆ ಅಲ್ಲಿ. ಅದರಿಂದ ಕುಡಿತಕ್ಕಂಥದ್ದನ್ನು ಸೆಲೆಬ್ರೇಟ್ ಮಾಡೋದನ್ನ ನೀನು ನಿಲ್ಲಿಸು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತಕ್ಕಂಥದ್ದಾಗಿದೆ. ಸಾಕು, ನೀನು ಸೆಲೆಬ್ರೇಟ್ ಮಾಡಿದ ಇಷ್ಟು ದಿನ, ಪಬ್ಗೆ ಹೋಗಿದ್ದು ಸಾಕು. ಪಬ್ಗೆ ಹೋಗೋದಾದ್ರೆ ನೀನು ಒಂದ್ಸಲ ಗುದ್ದಿಗೆ ಹೋಗ್ತೀಯಾ. ಅದರಿಂದ ನಿಲ್ಲಿಸು ಎಂಬುದಾಗಿ ದೇವ್ರ ವಾಕ್ಯ ನಮಗೆ ಎಚ್ಚರಿಸ್ತಕ್ಕಂಥದ್ದಾಗಿದೆ. ಸಾಕು ಮದ್ಯಪಾನ ಗೋಷ್ಠಿ ಮಾಡಿದ್ದು ಎಂಬುದಾಗಿ. ಇನ್ನು 6ನೇದಾಗಿ ನೋಡುವಾಗ, ಅಸಹ್ಯವಾದ ವಿಗ್ರಹಾರಾಧನೆ ಸಾಕು ಎಂಬುದಾಗಿ ದೇವ್ರ ವಾಕ್ಯ ಹೇಳುತ್ತೆ. ಯಾವುದು ಅಸಹ್ಯವಾದ ವಿಗ್ರಹಾರಾಧನೆ? ದೇವರಿಗೆ ವಿರುದ್ಧವಾಗಿರ್ತಕ್ಕಂಥ ಎಲ್ಲ ಕಾರ್ಯಗಳು, ಪೂಜೆಗಳು, ಅವು ಏನಾಗಿದೆ ಅಂತಂದ್ರೆ ಅವು ನಮ್ಮನ್ನು ದೂರ ಮಾಡ್ತಕ್ಕಂಥದ್ದು, ದೇವರಿಂದ ನಾಶ ಮಾಡ್ತಕ್ಕಂಥದ್ದಾಗಿದೆ. ನಾವು ದೇವರಿಗಿಂತ ಯಾವ ವ್ಯಕ್ತಿಗಳನ್ನಾಗಲಿ ವಸ್ತುಗಳನ್ನಾಗಲಿ ಪ್ರೀತಿಸಿದರೆ ಅದು ವಿಗ್ರಹಾರಾಧನೆ. ಈ ರೀತಿಯಾಗಿ ಜೀವಿಸುವುದು ಸಾಕು ಎಂಬುದಾಗಿ ದೇವರ ವಾಕ್ಯ ನಮಗೆ ಎಚ್ಚರಿಸ್ತದೆ. 7ನೇದಾಗಿ ಕೊನೆಯದಾಗಿ ನಾವು ನೋಡ್ತಾ ಇದ್ದೇವೆ, ಅನ್ಯರಿಗೆ ಇಷ್ಟವಾದ ದುಷ್ಕೃತ್ಯಗಳನ್ನ ಮಾಡೋದ್ರಲ್ಲಿ ಸಮಯ ಕಳೆದದ್ದು ಸಾಕು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರೆ. ಅಂದ್ರೆ ಅನ್ಯರಿಗೆ ಇಷ್ಟ ಆಗೋ ರೀತಿಯಲ್ಲಿ ನಾವು ಬದುಕೋದಲ್ಲ ಪ್ರೇಯರೆ, ನಾವು ವ್ಯತ್ಯಾಸವಾಗಿ ಬದುಕಬೇಕಾಗಿದೆ. ದೇವ್ರು ಇಷ್ಟಪಡೋ ರೀತಿಯಲ್ಲಿ ನಾವು ಬದುಕಬೇಕಾಗಿದೆ. ಎಷ್ಟೋ ಜನರು 20-30 ವರ್ಷ ಚರ್ಚಿಗೆ ಬಂದರೂ ಸಹ ಅವರ ಜೀವನ ಮಾರ್ಪಾಡಾಗಲಿಲ್ಲ. ಆದರೆ ಕೆಲಸಕ್ಕೆ ಹೋದ 3-4 ವರ್ಷಗಳಲ್ಲಿ ಎಷ್ಟೊಂದು ಬದಲಾವಣೆಗಳು,
ಉಡುಗೆ ತೊಡುಗೆ ನಡಿಗೆಗಳಲ್ಲಿ ಎಲ್ಲ ಬದಲಾವಣೆಯು ಕಾರಣ ಅನ್ಯರನ್ನು ನೋಡಿ, ಅವ್ರು ಹೋಗ್ತಕ್ಕಂಥ ಕೆಲಸದ ಸ್ಥಳದಲ್ಲಿರ್ತಕ್ಕಂಥ ಜನರನ್ನು ನೋಡಿ ಅವರ ಪ್ರಭಾವಕ್ಕೊಳಗಾಗಿ ಅವಳು ಹಾಗೆ ಬರ್ತಾಳೆ, ಇವನು ಹೀಗೆ ಬರ್ತಾನೆ ಎಂಬುದಾಗಿ ಇವರ ಉಡುಗೆ ತೊಡುಗೆ ನಡಿಗೆ ಎಲ್ಲದರಲ್ಲಿಯೂ ಸಹ ಏನಾಗಿದೆ ಅಪ್ಪ ಅಂತಂದ್ರೆ ಅನ್ಯರ ಹಾಗೆ ಆಗಿದ್ದಾರೆ. ಅನ್ಯರ ಹಾಗೆ ಎಲ್ಲಾ ವಿಷಯಗಳಲ್ಲಿ ಇವರು ಪ್ರವರ್ತಿಸ್ತಾ ಇದ್ದಾರೆ. ಅಂಥವ್ರಿಗೆ ದೇವ್ರ ವಾಕ್ಯ ಹೇಳ್ತಕ್ಕಂಥದ್ದು, ನೀನು ಇಷ್ಟು ದಿನ ಅನ್ಯರಿಗೆ ಇಷ್ಟವಾದ ದುಷ್ಕೃತ್ಯಗಳನ್ನು ಮಾಡಿದ್ದು ಸಾಕು, ಅದರಲ್ಲಿ ಸಮಯ ಕಳೆದದ್ದು ಸಾಕು, ನೀನು ಪರಿವರ್ತನೆ ಆಗಲಿಕ್ಕೆ ಒಳ್ಳೆ ಸಮಯ ಎಂಬುದಾಗಿ ಇವತ್ತು ನನಗೂ ನಿಮಗೆ ಕರಿತಕ್ಕಂಥದ್ದು. ಅದರಿಂದ ಇವತ್ತು ಅನ್ಯರಿಗೆ ಇಷ್ಟವಾದ ದುಷ್ಕೃತ್ಯ ಮಾಡ್ತಕ್ಕಂಥ ಪ್ರಿಯ ಸಹೋದರ ಸಹೋದರಿ, ನಿನಗೆ ಸ್ವಾಮಿ ಹೇಳ್ತಕ್ಕಂಥದ್ದು ಸಾಕು, ನೀನು ಲೋಕದ ಪ್ರಕಾರ ಅನ್ಯರಿಗೆ ಇಷ್ಟವಾಗೋ ರೀತಿಯಲ್ಲಿ ನೀನು ಸಮಯ ಕಳೆದದ್ದು ಸಾಕು, ನೀನು ಕರ್ತನ ಕಡೆಗೆ ತಿರುಕೊಳ್ಳೋದಾದರೆ ಕರ್ತನ ನಿನಗೆ ನಿತ್ಯ ಜೀವವನ್ನು ಅನುಗ್ರಹಿಸ್ತಕ್ಕಂಥವನಾಗಿದ್ದಾನೆ. ಇಲ್ಲಿ ವಚನ ಹೇಳಿದಂಥ 7 ಸಂಗತಿಗಳನ್ನು ನಾವು ಸಾಕು ಎಂಬುದಾಗಿ ನಿಲ್ಲಿಸದೆ ಹೋದರೆ ನಾವು ಖಂಡಿತವಾಗಿಯೂ ನಿತ್ಯ ಜೀವವನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ನಿತ್ಯ ನಾಶನ ಮಾತ್ರವಲ್ಲ, ನಾವು ಸತ್ತ ಮೇಲೆ ನರಕವನ್ನು ನೋಡಲಿಕ್ಕಿದ್ದೇವೆ, ಈ ಬದುಕಿರುವಾಗಲೂ ಈ ಭೂಮಿಯಲ್ಲಿ ನಾವು ನರಕವನ್ನು ನೋಡಲಿಕ್ಕಿದ್ದೇವೆ. ಕರ್ತನ ವಾಕ್ಯ ಹೇಳಿರುವಂಥ ಸಾಕು ಎಂಬುದಾಗಿ ಹೇಳಿರ್ತಕ್ಕಂಥ ಈ 7 ಸಂಗತಿಗಳನ್ನು ನಾವು ಮಾಡೋದಾದರೆ ನಾವು ಈ ಭೂಮಿಯಲ್ಲೇ ನರಕವನ್ನು ನೋಡಲಿಕ್ಕಿದ್ದೇವೆ. ಭೂಮಿ ಯಾತ್ರೆ ಮುಗಿದ ಮೇಲೆ ನಾವು ಈ ಶರೀರನ ಬಿಟ್ಟ ಮೇಲೆ ನಮ್ಮ ಆತ್ಮವು ಸಹ ನರಕದಲ್ಲಿ ಅದು ಹೋಗ್ತಕ್ಕಂಥದ್ದಾಗಿದೆ. ಅದರಿಂದ ದೇವ್ರ ವಾಕ್ಯ ಎಚ್ಚರಿಸುವಾಗಿ ಎಚ್ಚೆತ್ತುಕೊಳ್ಳೋಣ. ಯಾವುದು ಸಾಕು ನಿಲ್ಲಿಸಬೇಕಾಗಿದೆ ಅದನ್ನು ನಿಲ್ಲಿಸಿ ನಾವು ನಡಿಬೇಕಾದ ಮಾರ್ಗದಲ್ಲಿ ನಾವು ನಡೆಯೋಣ. ಹಾಗಾಗುವಂತೆ ಕರ್ತನ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಪ್ರೀತಿ ಸ್ವರೂಪನಾದ ಕರ್ತನೇ, ಈ ಸಮಯಕ್ಕಾಗಿ ಸ್ತೋತ್ರ. ನೀವು ತಂದೆಯಾಗಿದ್ದು ನಮಗೆ ಉಪದೇಶ ಮಾಡಿದ್ದೀಯ ಸ್ವಾಮಿ. ನಾವು ಯಾವುದಕ್ಕೆ ಸಾಕು ನಿಲ್ಲಿಸಬೇಕಾಗಿದೆ ಎಂಬುದಾಗಿ ನಾವು ಧ್ಯಾನಿಸಿದ್ದೇವಪ್ಪ. ಅದರಿಂದ ನಿಮ್ಮ ವಚನದಲ್ಲಿ ಹೇಳುವಂತೆ ನೀವು ಸಾಕು, ಅನ್ಯರ ಹಾಗೆ ನಡೆದುಕೊಂಡಿದ್ದು, ಅನ್ಯರು ಇಷ್ಟಪಡೋ ರೀತಿಯಲ್ಲಿ ಜೀವಿಸಿದ್ದು ಸಾಕು ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನಾವು ನೋಡ್ತೇವಪ್ಪ. ಅದರಿಂದ ಸ್ವಾಮಿ ಹೇಳಿರ್ತಕ್ಕಂಥ ನಿನ್ನ ವಚನದಲ್ಲಿ ಈ 7 ಸಂಗತಿಗಳನ್ನು ನಾವು ಅನುಸರಿಸಿ ಜೀವಿಸಕ್ಕೆ ಸಹಾಯ ಮಾಡು. ಇವುಗಳನ್ನು ನಾವು ನಿಲ್ಲಿಸಬೇಕಾಗಿದೆ ಸ್ವಾಮಿ. ಸಾಕು ಎಂಬುದಾಗಿ ಹೇಳಿರ್ತಕ್ಕಂಥದ್ದಕ್ಕೆ ನಾವು ಸ್ಟಾಪ್ ಮಾಡಿ ಸ್ವಾಮಿ. ನೀವು ಮಾಡು ಎಂಬುದಾಗಿ ಹೇಳಿರ್ತಕ್ಕಂಥ ಕಾರ್ಯಗಳನ್ನ ಮಾಡಲಿಕ್ಕೆ ನಮಗೆ ಕೃಪೆ ಮಾಡು ಸ್ವಾಮಿ. ಅದರಿಂದ ವಾಕ್ಯನ ಕೇಳಿಸಿಕೊಂಡ ಪ್ರತಿಯೊಬ್ಬ ಸಹೋದರ ಸಹೋದರಿನ ಆಶೀರ್ವಾದ ಮಾಡು. ಅವರ ಜೀವಿತಗಳಲ್ಲಿ ಆಗಬೇಕಾದ ಬದಲಾವಣೆಗಳು ಉಂಟು ಮಾಡು. ಆ ಮೂಲಕ ನಿಮ್ಮ ನಾಮನ ಮಹಿಮೆ ಮಾಡು. ಯಾರ್ಯಾರು ಏನು ಕಷ್ಟ, ಸಮಸ್ಯೆ, ಇಕ್ಕಟ್ಟು, ತೊಂದರೆ, ಹೋರಾಟಗಳಲ್ಲಿ, ದುಃಖಗಳಲ್ಲಿದ್ದಾರೋ ಎಲ್ಲರಿಗಂತ ಎಲ್ಲ ದುಃಖಗಳಿಂದ ಬಿಡುಗಡೆ ಮಾಡು ಎಂದು ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಈ ಸಂದೇಶ ನಿಮಗೆ ಆಶೀರ್ವಾದಕರವೂ ಇನ್ನೊಬ್ಬರಿಗೆ ಪ್ರಯೋಜನಕರ ಆಗಿದೆ ಎಂಬುದಾಗಿ ನೀವು ನೆನೆಸೋದಾದರೆ ಇತರರೊಂದಿಗೆ ಇದನ್ನು ಶೇರ್ ಮಾಡಿಕೊಳ್ಳೋದ್ರ ಮೂಲಕವಾಗಿ ನೀವು ಇತರರು ಆಶೀರ್ವಾದ ಹೊಂದಲಿಕ್ಕೆ ಆ ಒಂದು ಪಾಲನ್ನು ತೆಗೆದುಕೊಳ್ಬೇಕಾಗಿ ವಿನಂತಿಸಿಕೊಳ್ತೇನೆ.